ಮುಂಬೈನಲ್ಲಿ ಮತ್ತೆ ರೌಡಿಗಳ ಅಟ್ಟಹಾಸ ಇದೀಗ ಜಾಸ್ತಿ ಆಗ್ತಾ ಇದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪುಡಿ ರೌಡಿಗಳ ಕಿರಿಕ್ ಜಾಸ್ತಿ ಆಗ್ತಾ ಇರುವಂತದ್ದು. ಇನ್ನು ಅವಳಿ ನಗರದಲ್ಲಿ ಮತ್ತೊಂದು ನಾನಾ ನೀನಾ ಫೈಟ್ ನಡೀತಾ ಇದೆ. ಛೋಟಾ ಮುಂಬೈನಲ್ಲಿ ಮತ್ತೆ ರೌಡಿಗಳ ಅಟ್ಟಹಾಸ ನಡೀತಾ ಇದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪುಡಿ ರೌಡಿಗಳ ಕಿರಿಕ್ ಜಾಸ್ತಿ ಆಗ್ತಾ ಇರುವಂತದ್ದು. ಅವಳಿ ನಗರದಲ್ಲಿ ಮತ್ತೊಂದು ನಾನಾ ನೀನಾ ಫೈಟ್ ನಡೀತಾ ಇದೆ. ನಾನು ಹೆಚ್ಚ ನೀನ್ ಹೆಚ್ಚ ಅನ್ನೋ ರೀತಿನಲ್ಲಿ ಯುದ್ಧವನ್ನ ಮಾಡ್ತಿದ್ದಾರೆ. ಅವಳಿ ನಗರದಲ್ಲಿ ನಡೀತಾ ಇರುವಂತಹ ನಾನಾ ನೀನಾ ಫೈಟ್ ಇದು. ಕ್ಷುಲ್ಲಕ ಕಾರಣಕ್ಕೆ ಎರಡು ಗ್ಯಾಂಗ್ಗಳ ನಡುವೆ ಗಲಾಟೆ ನಡೀತಾ ಇದೆ. ವಾರ್ ಅನ್ನ ಮಾಡಲಾಗ್ತಾ ಇದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ನಡೀತಾ ಇರುವಂತಹ ಗಲಾಟೆ. ಕಮರಿಪೇಟ್ ಠಾಣಾ ವ್ಯಾಪ್ತಿಯಲ್ಲಿ ಛಳಪಡಿಸಿದೆ ಇದೀಗ ತಲ್ವಾರ್. ಕಮರಿಪೇಟ್ ಠಾಣಾ ವ್ಯಾಪ್ತಿಯಲ್ಲಿ ತಲ್ವಾರ್ ಸೌಂಡ್ ಜೋರಾಗಿರುವಂತದ್ದು. ಹೊಡೆದಾಟದಲ್ಲಿ ಓರ್ವ ಯುವಕನಿಗೆ ಗಂಭೀರವಾದಂತಹ ಗಾಯಗಳು ಆಗಿದ್ದಾವೆ. ಈ ಸಂದರ್ಭದಲ್ಲಿ ರಾಜ್ ನ್ಯೂಸ್ ಕನ್ನಡದಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಇದೀಗ ದೊರೆತಿದೆ. ಛೋಟಾ ಮುಂಬೈನಲ್ಲಿ ಮತ್ತೆ ರೌಡಿಗಳ ಅಟ್ಟಹಾಸ ಜೋರಾಗಿರುವಂಥದ್ದು. ಇತ್ತೀಚೆಗೆ ಈ ತಲ್ವಾರ್ನಿಂದ ಆಗುವಂತಹ ಕಿರಿಕ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಯುವಜನತೆ ಇದನ್ನ ಜಾಸ್ತಿ ಮಾಡ್ಕೊಂಡಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪುಡಿ ರೌಡಿಗಳು ಕಿರಿಕನ್ನ ಮಾಡ್ತಿದ್ದಾರೆ. ಹೀಗಾಗಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಅವಳಿ ನಗರದಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಎರಡು ಗ್ಯಾಂಗ್ಗಳ ನಡುವೆ ಗಲಾಟೆ ನಡೆದಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಕೇವಲ ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಗಲಾಟೆ ಇದು. ಅಟ್ಟಾಡಿಸ್ಕೊಂಡು ತಲ್ವಾರ್ನಿಂದ ಹೊಡಿತಾ ಇದ್ದಾರೆ. ಮುಂಬೈನಲ್ಲಿ ನಡೆದಿರುವಂತಹ ಘಟನೆ. ತಲ್ವಾರ್ ಹಿಡಿದು ಹೊಡೆದಾಡ್ಕೊಂಡಿದ್ದಾರೆ. ಎರಡು ಬಣಗಳ ನಡುವೆ ಹೊಡೆದಾಟ ನಡೆದಿರುವಂತದ್ದು. ತಲ್ವಾರನ್ನ ಹಿಡಿದು ಅಟ್ಟಾಡಿಸ್ಕೊಂಡು ಓಡಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಈ ಕಡೆ ದೃಶ್ಯನಲ್ಲಿ. ಅಲ್ಲಿ ಆತನ ಕಿವಿಗೂ ಕೂಡ ಗಾಯಗಳಾಗಿದ್ದಾವೆ. ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾದಂತಹ ಜಗಳವನ್ನ ಮಾಡ್ಕೊಳ್ತಾ ಇದ್ದಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ಈ ರೌಡಿಗಳ ಅಟ್ಟಹಾಸ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಗಲಾಟೆ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿಯಾದಂತಹ ಗಲಾಟೆಗಳು ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಹುಬ್ಬಳ್ಳಿಯಲ್ಲೇ ಪದೇ ಪದೇ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇರುವಂತದ್ದು. ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಗಲಾಟೆ ಮಾಡ್ಕೊಳ್ತಿದ್ದಾರೆ? ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡು ಓಡಾಡ್ತಾ ಇರುವ ರೀತಿ ಆಗ್ತಾ ಇದೆ. ಇದು ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು.